ಇದರಲ್ಲಿ ನಿಮಗೆ ಗೈಡೆನ್ಸ್ ಸಿಗುತ್ತೆ ಯೂಸ್ ಮಾಡೋದು ಯಾವ ಥರ ಅಂತೇಳಿ. ಇವಾಗ ಮೊದಲಿಗೆ ಟೈಪ್ ಮಾಡಿದ್ದು ಕಂಟ್ರೋಲ್ ಎಲ್ ಹೊಡೀರಿ. ಕಂಟ್ರೋಲ್ ಎಲ್ ಹೊಡೆದ್ರೆ ನಿಮಗೆ ಕಟ್ ಪ್ಲಾಟ್ ಓಪನ್ ಆಗುತ್ತೆ. ನಂತರ ಕಂಟ್ರೋಲ್ ಎಲ್ ಪ್ರೆಸ್ ಮಾಡಿ. ಇಲ್ಲಿ ಸೆಂಡ್ ಆಪ್ಷನ್ ಸಿಗುತ್ತೆ. ಸೆಂಡಲ್ಲಿ ಸೆಂಡ್ ಕೊಡ್ರಿ ಅಷ್ಟೇ. ಮತ್ತು ಡೈರೆಕ್ಷನ್ ಇರುತ್ತೆ, ನೀವು ಏನು ಬೇಕಂತ ಸೆಟ್ ಮಾಡಿ. ಆಮೇಲೆ ತಿರ್ಗಾ ನೀವು ಅದು ವೀಡ್ ಬಾರ್ಡ್ರ್ ಇರುತ್ತೆ, ವೀಡ್ ಬಾರ್ಡ್ರ್ ಸೆಟ್ ಮಾಡ್ಕೋಬೋದು. ಆದರೆ ಒಂದು ಸರಿ ಮಾಡಿದ್ದೀನಿ ನಾನು ಇವಾಗ, ಮತ್ತೇನು ಮಾಡೋದಿಲ್ಲ. ಆಮೇಲೆ ನೆಕ್ಸ್ಟು ಸೆಂಡ್ ಕೊಟ್ಟರೆ ಕಟಿಂಗ್ ಬರುತ್ತೆ. ನೆಕ್ಸ್ಟು ಇವಾಗ ನಿಮಗೆ ಕೋರಲಲ್ಲಿ ಎಕ್ಸ್ಪೋರ್ಟ್ ಮಾಡಿ ಇಂಪೋರ್ಟ್ ಯಾವ ಥರ ಮಾಡೋದು ಅದನ್ನು ನಾನು ತಿಳಿಸ್ಕೊಡ್ತೀನಿ ಇವಾಗ. ಕೋರಲ್ ಓಪನ್ ಮಾಡಿಕೊಳ್ರಿ. ಇಲ್ಲಿ ಟೆಕ್ಸ್ಟ್ ಟೈಪ್ ಮಾಡಿ, ಏನಾದರೂ ವರ್ಡ್ಸು ಏನಾದರೂ ಒಂದು ಟೈಪ್ ಮಾಡಿ. ಫೈಲಿಗೆ ಹೋಗಿ ಎಕ್ಸ್ಪೋರ್ಟಿಗೆ ಹೋಗಿ, ಎಕ್ಸ್ಪೋರ್ಟಲ್ಲಿ CMX ಫಾರ್ಮೆಟ್ ಇದೆ. CMX ಫಾರ್ಮೆಟ್ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನೋಡಿ CMX ಫಾರ್ಮೆಟು, ಈ ಫಾರ್ಮೆಟ್ ಸೆಲೆಕ್ಟ್ ಮಾಡಿಕೊಡ್ರಿ. ಇಲ್ಲಿ ನೀವು ಏನು ಕಟ್ ಮಾಡ್ತಾ ಇದ್ದೀರಿ ಅದನ್ನು ಹೆಸರು ಇದು ಮಾಡಿ, ಆರ್ಟ್ಸ್ ಅಂತ ಹಾಕಿ. ನಾನು ಆರ್ಟ್ಸ್ ಅಂತ ಕಟ್ ಮಾಡ್ತಾ ಇದ್ದೀನಿ. ಎಕ್ಸ್ಪೋರ್ಟ್ ಮಾಡಿ ಮಿನಿಮೈಸ್ ಮಾಡ್ಕೊಳ್ಳಿ. ಫ್ಲೆಕ್ಸಿ ಓಪನ್ ಮಾಡಿ, ಲೆಫ್ಟ್ ಕ್ಲಿಕ್ ಮಾಡಿದರೆ ಇಂಪೋರ್ಟ್ ಬರುತ್ತೆ. ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡಿ, ಆರ್ಟ್ಸ್ ಅಂತಿದೆ ನೋಡಿ, ಅದನ್ನು ಫೈಲ ಇಂಪೋರ್ಟ್ ಮಾಡ್ಕೊಳ್ಳಿ. ಸೈಜ್ ಕೊಟ್ಟಿಲ್ಲ ನಾನು, ಆ್ಯಕ್ಚುಲಿ ಅಲ್ಲೇ ಕೊಡಬೇಕು ಸೈಜು, ಮಿಸ್ ಆಗಿದೆ. ಇಲ್ಲೂ ಕೊಡ್ಬೋದು ಸೈಜು. ಪ್ರೊಪೋರ್ಷ್ನಲ್ ಅನ್ಕ್ಲಿಕ್ ಮಾಡಿ, ನಿಮಗೇನು ಸೈಜ್ ಬೇಕು ಆ ಸೈಜು ಸೆಟ್ ಆಗುತ್ತೆ. ಇವಾಗ ಕಂಟ್ರೋಲ್ ಎಲ್ ಹೊಡೆದ್ರೆ ಕಟ್ ಪ್ಲಾಟ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಯಾವ ಟೈಪ್ ಬೇಕೋ ಆ ಟೈಪು ಇದು ಮಾಡಿ, ಡೈರೆಕ್ಷನ್ ಮಾಡಿ ಕಟಿಂಗ್ ಕೊಡಿ ಅಷ್ಟೇ. ಇದರಲ್ಲಿ ಸೆಂಡ್ ಕೊಟ್ಟರೆ ಸೆಂಡ್ ಆಗುತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್. ಸೆಂಡ್ ಕೊಟ್ಟರೆ ಕಟಿಂಗ್ ಸ್ಟಾರ್ಟ್ ಆಗುತ್ತೆ.